Hi friends, complete English grammar. Previous ವಿಡಿಯೋದಲ್ಲಿ ಪ್ರೊನೌನ್ ಬೇಸ್ಡ್ ಪ್ರಾಕ್ಟೀಸ್ ಕ್ವೆಶ್ಚನ್ಸ್ ನ ಡಿಸ್ಕಸ್ ಮಾಡಿದೀವಿ. ಇನ್ ದಿಸ್ ವಿಡಿಯೋ ವರ್ಬ್ ಅಂಡ್ ಇಟ್ಸ್ ಟೈಪ್ಸ್ ಬಗ್ಗೆ ತಿಳ್ಕೊಳ್ಳೋಣ. ವರ್ಬ್ ಕ್ರಿಯಾಪದ. The verb is king in English. The shortest sentence contains verb. You can make one word sentence with the help of verb. ನೋಡಿ ವರ್ಬ್ ಅನ್ನೋದು ಹೋಲ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನಾವು ಕಿಂಗ್ ಅಂತ ಕರಿಬಹುದು. ಯಾಕಂದ್ರೆ ಯೂಸಿಂಗ್ ವರ್ಬ್ ಯು ಕ್ಯಾನ್ ಮೇಕ್ ಸೆಂಟೆನ್ಸ್ ಓನ್ಲಿ ವರ್ಬ್ ಯೂಸ್ ಮಾಡಿಬಿಟ್ಟು ಒಂದು ಸೆಂಟೆನ್ಸ್ ಮಾಡ್ಬೋದು. ಅಂದ್ರೆ ಒಂದು ಶಬ್ದದೇ ಸೆಂಟೆನ್ಸ್ ಆಗುತ್ತೆ. ಆ ಶಬ್ದ ಯಾವ್ದಾಗಿರುತ್ತಪ್ಪ ಅಂದ್ರೆ ಕ್ರಿಯಾಪದ ಆಗಿರುತ್ತೆ ಆರ್ ವರ್ಬ್ ಆಗಿರುತ್ತೆ. ಎಕ್ಸಾಂಪಲ್ಸ್ ನೋಡೋಣ. ಸ್ಟಾಪ್, ಲಿಸನ್, ಸ್ಟ್ಯಾಂಡ್. ಸೊ ಮೀನ್ಸ್ ವಾಟ್, ಇದು ಒಂದು ಸೆಂಟೆನ್ಸ್ ತರನೇ ಟ್ರೀಟ್ ಆಗ್ತಾ ಇದೆ. ಸೊ ಅಂಡ್ ದೀಸ್ ಆರ್ ವರ್ಬ್ಸ್ ಅಂತ ಹೇಳ್ಬೋದು. ನೋಟ್, ಯು ಕೆನಾಟ್ ಮೇಕ್ ಒನ್ ವರ್ಡ್ ಸೆಂಟೆನ್ಸ್ ವಿತ್ ಎನಿ ಅದರ್ ಟೈಪ್ಸ್ ಆಫ್ ವರ್ಡ್. ನೋಡಿ, ಕ್ರಿಯಾಪದನ ಹೊರತುಪಡಿಸಿ ವರ್ಬ್ ನ ಬಿಟ್ಟು ನೀವು ಯಾವುದೇ ಪಾರ್ಟ್ಸ್ ಆಫ್ ಸ್ಪೀಚ್ ತಗೊಳ್ಳಿ, ಆ ಪಾರ್ಟ್ಸ್ ಆಫ್ ಸ್ಪೀಚ್ ಗೆ ಸಂಬಂಧಪಟ್ಟಂತ ಶಬ್ದಗಳನ್ನ ಯೂಸ್ ಮಾಡಿ ಒನ್ ವರ್ಡ್ ಸೆಂಟೆನ್ಸ್ ಮಾಡಕ್ ಸಾಧ್ಯ ಇಲ್ಲ. ಓನ್ಲಿ ವರ್ಬ್ ಯೂಸ್ ಮಾಡಿ ಒನ್ ವರ್ಡ್ ಸೆಂಟೆನ್ಸ್ ಮಾಡಬಹುದು. ಎಕ್ಸಾಂಪಲ್ಸ್ ಇತ್ತ ನೋಡಿದ್ರಿ, ಸ್ಟಾಪ್, ಲಿಸನ್, ಸ್ಟ್ಯಾಂಡ್. ಸೊ ವರ್ಬ್ ಇಸ್ ಅ ವರ್ಡ್ ದಟ್ ಡಿಸ್ಕ್ರೈಬ್ಸ್ ಅನ್ ಆಕ್ಷನ್, ಸ್ಟೇಟ್ ಆರ್ ಪೊಸಿಷನ್. ನೋಡಿ, ವರ್ಬ್ ಒಂದು ಆಕ್ಷನ್ ಆಗಿರ್ಬೋದು, ವರ್ಬ್ ಒಂದು ಸ್ಟೇಟ್ ಆಗಿರ್ಬೋದು, ಒಂದು ಪೊಸಿಷನ್ ರಿಪ್ರೆಸೆಂಟ್ ಮಾಡ್ತಿರ್ಬೋದು. ಅದು ಏನು ಎಕ್ಸಾಂಪಲ್ ಸಮೇತ ನೋಡೋಣ. ಹಿ ಪ್ಲೇಸ್ ಕ್ರಿಕೆಟ್. ಈ ಸೆಂಟೆನ್ಸ್ ಅಲ್ಲಿ ವರ್ಬ್ ಏನಿದೆ, ಆಕ್ಷನ್ ಆಗಿದೆ, ಆಟ ಆಡ್ತಾ ಇದ್ದಾನೆ. ಶಿ ಈಸ್ ಕ್ಲೆವರ್. ಈ ಸೆಂಟೆನ್ಸ್ ಅಲ್ಲಿ ವರ್ಬ್ ಒಂದು ಸ್ಟೇಟ್ ಇದೆ, ಸ್ಥಿತಿ ಹೇಳ್ತಾ ಇದೆ. ಶಿ ಈಸ್ ಕ್ಲೆವರ್. ಈಸ್ ಅನ್ನೋದು ಇಲ್ಲಿ ಆಕ್ಷನ್, ಇದು ಸ್ಟೇಟ್ ವರ್ಬ್ ಅಂತ ಹೇಳ್ಬೋದು. ಐ ಹ್ಯಾವ್ 2 ಲ್ಯಾಪ್ಟಾಪ್ಸ್. ಇಲ್ಲಿ ಓನರ್ಶಿಪ್ ನ ರಿಪ್ರೆಸೆಂಟ್ ಮಾಡ್ತಾ ಇದೆ. ನನ್ನ ಹತ್ರ ಎಷ್ಟು ಲ್ಯಾಪ್ಟಾಪ್ಸ್ ಇದೆ ಅಂತ ಅದು ಓನರ್ಶಿಪ್ ರಿಪ್ರೆಸೆಂಟ್ ಮಾಡ್ತಾ ಇದೆ. ದಟ್ ಇಸ್ ಹ್ಯಾವ್ ಏನಿದು ಪೊಸೆಷನ್ ವರ್ಬ್ ಅಂತ ಹೇಳ್ಬೋದು. ಸೊ ವರ್ಬ್ ಮೇ ಬಿ ಆಕ್ಷನ್, ಸ್ಟೇಟ್ ಆರ್ ಪೊಸೆಷನ್. ಇಮೇಜಸ್ ಮುಖಾಂತರ ನೋಡೋಣ. ಇಲ್ಲಿ 3 ಇಮೇಜಸ್ ಕಾಣಿಸ್ತಾ ಇದೆ. ಸೊ ಒಂದನೇ ಇಮೇಜ್ ಆಕ್ಷನ್ ಗೆ ಸಂಬಂಧಪಡ್ತಾ ಇದೆ, ಎರಡನೇ ಇಮೇಜ್ ಸ್ಟೇಟ್ ಅಂಡ್ ಮೂರನೇ ಇಮೇಜ್ ಪೊಸೆಷನ್. ಅದೇ ಸೆಂಟೆನ್ಸ್ ನಾನು ತೋರಿಸ್ತೀನಿ ನೋಡಿ. ಹಿ ಪ್ಲೇಸ್ ಕ್ರಿಕೆಟ್, ಒಂದನೇ ಇಮೇಜ್ ನೋಡಿದ ತಕ್ಷಣ, ಎರಡನೇ ಇಮೇಜ್ ಶಿ ಈಸ್ ಕ್ಲೆವರ್, ಅಂಡ್ ಮೂರನೇ ಇಮೇಜ್ ಪೊಸೆಸಿವ್ ವರ್ಬ್, ದಟ್ ಇಸ್ ಐ ಹ್ಯಾವ್ 2 ಲ್ಯಾಪ್ಟಾಪ್ಸ್. ಓಕೆ, ಈಗ ಸೆಂಟೆನ್ಸಸ್ ನೋಡೋಣ. ಹಿ ಗೋಸ್ ಟು ಮಾರ್ಕೆಟ್. ಇಲ್ಲಿ ಗೋಸ್ ಏನಿದೆ, ಆಕ್ಷನ್ ವರ್ಬ್ ಇದೆ. ಶರಣ್ ಈಸ್ ಅ ಯೂಟ್ಯೂಬರ್. ಇಲ್ಲಿ ಸ್ಟೇಟ್ ವರ್ಬ್ ಇದೆ. ದೇ ಪ್ಲೇ ಕ್ರಿಕೆಟ್, ಆಕ್ಷನ್ ವರ್ಬ್ ಇದೆ. ಶಿ ಹ್ಯಾಸ್ 2 ಸ್ಮಾರ್ಟ್ ಫೋನ್ಸ್, ಪೊಸೆಸಿವ್ ವರ್ಬ್ ಇದೆ. ಐ ಬಿ ಆನ್ ಎಥಿಕಲ್ ಹ್ಯಾಕರ್. ವಿಲ್ ಬಿ ಅನ್ನೋದೇನು ಒಂದು ಪೊಸಿಟಿವ್ ಸ್ಟೇಟ್ ವರ್ಬ್ ಇದೆ. ಐ ಹ್ಯಾವ್ ಗ್ರೇಟ್ ಲರ್ನರ್ಸ್ ಇನ್ ಮೈ ಯೂಟ್ಯೂಬ್ ಚಾನಲ್. ಐ ಹ್ಯಾವ್ ಓನರ್ಶಿಪ್ ರಿಪ್ರೆಸೆಂಟ್ ಮಾಡ್ತಾ ಇದೆ, ಪೊಸಿಟಿವ್ ವರ್ಬ್ ಇದೆ. ಲರ್ನಿಂಗ್ ಈಸ್ ಎಂಡ್ಲೆಸ್ ಪ್ರೊಸೆಸ್. ಈಸ್ ಅನ್ನೋದೇನು ಒಂದು ಲಿಂಕಿಂಗ್ ವರ್ಬ್ ಇದೆ ಅಂತ ಹೇಳ್ಬೋದು. ಸೊ ಕ್ಲಾಸಿಫಿಕೇಶನ್ ಆಫ್ ವರ್ಬ್ ಅಂದ ತಕ್ಷಣ ವಿ ಹ್ಯಾವ್ 2 ಡಿಫರೆಂಟ್ ಟೈಪ್ಸ್ ಆಫ್ ವರ್ಬ್ಸ್, ಮೇನ್ ವರ್ಬ್ ಅಂಡ್ ಹೆಲ್ಪಿಂಗ್ ವರ್ಬ್. ನಾರ್ಮಲಿ 2 ತರ ಕ್ಲಾಸಿಫಿಕೇಶನ್ ಇರುತ್ತೆ ವರ್ಬ್ ಅಲ್ಲಿ, ಮೇನ್ ವರ್ಬ್ ಮತ್ತೆ ಹೆಲ್ಪಿಂಗ್ ವರ್ಬ್. ಮೇನ್ ವರ್ಬ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪ್ರಿನ್ಸಿಪಲ್ ವರ್ಬ್ ಅಂಡ್ ಲೆಕ್ಸಿಕಲ್ ವರ್ಬ್ ಅಂತ ಕರಿತೀವಿ. ಕನ್ನಡದಲ್ಲಿ ಮುಖ್ಯ ಕ್ರಿಯಾಪದ ಅಂತ ಕರಿತೀವಿ. ಹೆಲ್ಪಿಂಗ್ ವರ್ಬ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಆಕ್ಸಿಲರಿ ವರ್ಬ್ ಅಂತ ಕರಿತೀವಿ, ಸಹಾಯಕ ಕ್ರಿಯಾಪದ ಅಂತ ಹೇಳ್ತೀವಿ. ಸೊ ಮೇನ್ ವರ್ಬ್ ಗೆ ಡೆಫಿನೇಷನ್ ಇದೆ, ಹೆಲ್ಪಿಂಗ್ ವರ್ಬ್ ಡೆಫಿನೇಷನ್ ಇದೆ, ಚೆಕ್ ಮಾಡೋಣ. ಸೊ ಮೇನ್ ವರ್ಬ್ ಮುಖ್ಯ ಕ್ರಿಯಾಪದ. A main verb is a word provides information and is used to express action. It functions as main verb of the sentence or clause. ನೋಡಿ, ಮೇನ್ ವರ್ಬ್ ಅನ್ನೋದು ಶಬ್ದ ಇದೆ, ಅದು ಕಂಪ್ಲೀಟ್ ಮಾಹಿತಿ ಕೊಡುತ್ತೆ, ಇನ್ಫಾರ್ಮೇಶನ್ ಕೊಡುತ್ತೆ. ಎದ್ರ ಬಗ್ಗೆ ಯೂಸ್ ಟು ಎಕ್ಸ್ಪ್ರೆಸ್ ಆಕ್ಷನ್, ಆಕ್ಷನ್ ನ ಎಕ್ಸ್ಪ್ರೆಸ್ ಮಾಡೋಕೆ ಬಳಕೆ ಮಾಡುವಂತ ವರ್ಬ್ ಅಂತ ಹೇಳ್ಬೋದು. ಇಟ್ಸ್ ಫಂಕ್ಷನ್ ಏನಪ್ಪಾ ಅಂದ್ರೆ, ಫಂಕ್ಷನ್ ಆಸ್ ಅ ಮೇನ್ ವರ್ಬ್ ಆಫ್ ದಿ ಸೆಂಟೆನ್ಸ್ ಆರ್ ಅ ಕ್ಲಾಸ್. ಸೆಂಟೆನ್ಸ್ ಅಂಡ್ ಕ್ಲಾಸ್ ಆಗಿರ್ಬೋದು ಅಂತ ಹೇಳುತ್ತೆ. Examples ನೋಡೋಣ. I go to school, go. She buys dress material, buys. They play cricket, play. He drinks tea, drinks. She likes ice creams, likes. I have 2 laptops, have. We played football, last week played. These are the main verbs. Okay, ಮೇನ್ ವರ್ಬ್ಸ್ ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲಿ ಇರುತ್ತೆ. ಎಷ್ಟು ಫಾರ್ಮ್ಸ್ ಇರುತ್ತೆ ಅಂದ್ರೆ 7 ಡಿಫ್ರೆಂಟ್ ಫಾರ್ಮ್ಸ್ ಇದೆ. ಅದು ಯಾವ್ದು ನೋಡೋಣ. ಪ್ರೆಸೆಂಟ್ ಟೆನ್ಸ್ ವರ್ಬ್ 1 ಅಲ್ಲಿ ಇರುತ್ತೆ, V1 ಫಾರ್ಮ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ, ಪ್ಲೇ ಮತ್ತೆ ಸಿಂಗ್. ವರ್ಬ್ 2 ದಟ್ ಇಸ್ V2 ಪಾಸ್ಟ್ ಫಾರ್ಮ್ ಅಲ್ಲಿ ಇರುತ್ತೆ, ಪಾಸ್ಟ್ ಟೆನ್ಸ್ ಅಂತ ಹೇಳ್ತೀವಿ, ಪ್ಲೇಡ್ ಅಂಡ್ sang. ವರ್ಬ್ 3 ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಲ್ಲಿ ಇರುತ್ತೆ, ಪ್ಲೇಡ್ ಅಂಡ್ sung. ಪ್ರೆಸೆಂಟ್ ಪಾರ್ಟಿಸಿಪಲ್ ಪ್ಲೇಯಿಂಗ್ ಅಂಡ್ ಸಿಂಗಿಂಗ್ ಅಂತ ಇರುತ್ತೆ, ING ಫಾರ್ಮ್.
Infinitive verb to be use ಮಾಡ್ತೀವಿ ನಾವು to play and to sing. Add s or es or is to make this form plays and sings. ಇನ್ನೊಂದು ಜೆರಂಡ್ ಅಂತ ಬರುತ್ತೆ, ಇದು ಕೂಡ ಐ ಫಾರ್ಮ್ ಅಲ್ಲಿ ಇರುತ್ತೆ, ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಅಲ್ಲಿ ಇರುತ್ತೆ, ಲೈಕ್ ಪ್ಲೇಯಿಂಗ್ ಅಂಡ್ ಸಿಂಗಿಂಗ್. ನೋಡಿ ಇದರಲ್ಲಿ ನಾವು ಇವೆಲ್ಲ ವರ್ಬ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಪ್ರೆಸೆಂಟ್, ಪಾಸ್ಟ್, ಪಾಸ್ಟ್ ಪಾರ್ಟಿಸಿಪಲ್, ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂಡ್ ಎಸ್ ಅಂಡ್ ಇಎಸ್ ಏನ್ ಆಡ್ ಮಾಡ್ತೀವಿ ಎಲ್ಲ ವರ್ಬ್ ಫಾರ್ಮ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಟು ಬಿ ಇಲ್ಲಿ ವರ್ಬ್ ಫಾರ್ಮ್ ಚೇಂಜ್ ಆಗಂಗಿಲ್ಲ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ನಾನು. ಅಂಡ್ ಜೆರಂಡ್ ಅಲ್ಲಿ ಏನಿದೆ ಇದನ್ನು ವರ್ಬ್ ಫಾರ್ಮ್ ಚೇಂಜ್ ಆಗಂಗಿಲ್ಲ, ಅಲ್ಲಿ ಜೆರಂಡ್ ಇದ್ರೆ ಇನ್ಫಿನಿಟ್ ಇದ್ರೆ ಇಟ್ ರಿಮೇನ್ಸ್ ಸೇಮ್ ಅಕ್ರಾಸ್ ಎನಿ ಟೈಪ್ ಆಫ್ ದಿ ಸೆಂಟೆನ್ಸ್ ಆರ್ ಎನಿ ಟೈಪ್ ಆಫ್ ದಿ ಟೆನ್ಸಸ್ ಬರ್ಲಿ, ಬಟ್ ಅದು ಚೇಂಜ್ ಆಗಂಗಿಲ್ಲ, ಸ್ಪೆಷಲಿ ಇನ್ಫಿನಿಟಿವ್ ಮತ್ತೆ ಜೆರಂಡ್ ಇದ್ದಾಗ. ಅದು ಏನು ನಾವು ಡಿಸ್ಕಸ್ ಮಾಡೋಣ, ಬಟ್ 7 ಡಿಫ್ರೆಂಟ್ ಫಾರ್ಮ್ಸ್ ಇರುತ್ತೆ ವರ್ಬ್ಸ್ ಅಲ್ಲಿ, ನಿಮ್ಗೆ ಗೊತ್ತಿರಲಿ. ಇದರಲ್ಲಿ ರೆಗ್ಯುಲರ್ ಮತ್ತೆ ಇರೆಗ್ಯುಲರ್ ವರ್ಬ್ ಇರುತ್ತೆ, ಅದು ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ ನಾನು. ಪ್ಲೇ, ಪ್ಲೇಡ್, ಪ್ಲೇಡ್ ಇದು ರೆಗ್ಯುಲರ್ ವರ್ಬ್. ಸಿಂಗ್, ಸ್ಯಾಂಗ್, ಸಂಗ್ ಇದು ಇರೆಗ್ಯುಲರ್ ವರ್ಬ್. ಇದ್ರ ಬಗ್ಗೆ ನಾವು ಡಿಟೇಲ್ ಆಗಿ ಮುಂದೆ ಬರುವಂತಹ ವಿಡಿಯೋಲಿ ಚೆಕ್ ಮಾಡೋಣ. ಎಕ್ಸಾಂಪಲ್ಸ್: ದೇ ಪ್ಲೇ ಕ್ರಿಕೆಟ್, V1 ಫಾರ್ಮ್ ಇದೆ, ಪ್ರೆಸೆಂಟ್ ಟೆನ್ಸ್. ಚಿಲ್ಡ್ರನ್ ಪ್ಲೇಡ್ ಫುಟ್ಬಾಲ್, ಎಸ್ಟರ್ಡೇ ಪಾಸ್ಟ್ ಟೆನ್ಸ್ ಫಾರ್ಮ್ ಅಲ್ಲಿ ಇದೆ. ಐ ಹ್ಯಾವ್ ಇಟನ್ ದೋಸಾ, ಇಟನ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಲ್ಲಿ ಇದೆ. ಶಿ ಈಸ್ ಸಿಂಗಿಂಗ್ ಅ ಸಾಂಗ್, ಇದು ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಅಲ್ಲಿ ಇದೆ. ಹಿ ಈಟ್ಸ್ ಚಾಕ್ಲೇಟ್ಸ್, ಆಡ್ ಎಸ್, ಇಎಸ್ ಆರ್ ಐಎಸ್ ಫಾರ್ಮ್ ಅಲ್ಲಿ ಇದೆ. ಟೆಲ್ ದೆಮ್ ನಾಟ್ ಟು ಪ್ಲೇ, ಇದು ಇನ್ಫಿನಿಟಿವ್ ಫಾರ್ಮ್ ಅಲ್ಲಿ ಇದೆ. ಸ್ವಿಮ್ಮಿಂಗ್ ಇಸ್ ದಿ ಬೆಸ್ಟ್ ಎಕ್ಸರ್ಸೈಸ್, ಇದು ಜೆರಂಡ್ ಅಂತ ಹೇಳ್ಬೋದು. ಸೊ ದಟ್ ಈಸ್ ಆಲ್ ಅಬೌಟ್ ಡಿಫರೆಂಟ್ ಫಾರ್ಮ್ಸ್ ಆಫ್ ವರ್ಬ್ಸ್. Helping verbs check ಮಾಡೋಣ. It is also called as auxiliary verbs. They are verbs that are used to help the main verb. Main verb ನ ಹೆಲ್ಪ್ ಮಾಡೋಕೆ ಈ ವರ್ಬ್ಸ್ ನ ಬಳಕೆ ಮಾಡ್ತೀವಿ. To express its meaning in accordance with the tense. ಟೈಮ್ ಪ್ರಕಾರ ಯಾವ ಆಕ್ಷನ್ ಯಾವ ಟೈಮ್ಗೆ ಆಗ್ತಾ ಇದೆ ಅದು ಹೇಳೋಕೆ ನಾವು ಹೆಲ್ಪಿಂಗ್ ವರ್ಬ್ಸ್ ನ ಬಳಕೆ ಮಾಡ್ತೀವಿ ವಿತ್ ಮೇನ್ ವರ್ಬ್ಸ್. ಹೆಲ್ಪ್ಸ್ ದಿ ಮೇನ್ ವರ್ಬ್ ಟು ಡಿಸ್ಕ್ರೈಬ್ ದಿ ಆಕ್ಷನ್. ಆಕ್ಷನ್ ನ ಡಿಸ್ಕ್ರೈಬ್ ಮಾಡೋಕೆ ಹೆಲ್ಪಿಂಗ್ ವರ್ಬ್ ನ ಬಳಕೆ ಮಾಡ್ತಾರೆ. ದಟ್ ಈಸ್ ವಾಟ್ ಹೆಲ್ಪಿಂಗ್ ವರ್ಬ್ಸ್ ಅಂತ ಹೇಳ್ಬೋದು. ಹೆಲ್ಪಿಂಗ್ ವರ್ಬ್ಸ್ ಅಂತ ಬಂದಾಗ ದೇರ್ ಆರ್ 2 ಟೈಪ್ಸ್ ಆಫ್ ಹೆಲ್ಪಿಂಗ್ ವರ್ಬ್ಸ್. ಅದು ಪ್ರೈಮರಿ ಆಕ್ಸಿಲರಿ ವರ್ಬ್, ಇನ್ನೊಂದು ಮಾಡೆಲ್ ಆಕ್ಸಿಲರಿ ವರ್ಬ್ಸ್. ಪ್ರೈಮರಿ ಆಕ್ಸಿಲರಿ ವರ್ಬ್ಸ್ ಯಾವ್ದು ಚೆಕ್ ಮಾಡೋಣ. ಈಸ್, ಆಮ್, ಆರ್, ವಾಸ್, ವರ್, ಡೂ, ಡಸ್, ಡಿಡ್, ಹ್ಯಾಸ್, ಹ್ಯಾವ್, ಹ್ಯಾಡ್, ಬೀಯಿಂಗ್, ಬೀನ್, ಬಿ. These are primary auxiliary verbs. Model auxiliary verbs ಯಾವ್ದಿದೆ ಚೆಕ್ ಮಾಡೋಣ. ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್, will, would, shall, should, ought to, need to, use, need or used to. So these are what model auxiliary verbs ಅಂತ ಹೇಳ್ಬೋದು. ಎಕ್ಸಾಂಪಲ್ಸ್ ನೋಡೋಣ ಹೆಲ್ಪಿಂಗ್ ವರ್ಬ್ಸ್. ಶಿ ಈಸ್ ವಾಚಿಂಗ್ ಹರ್ ಫೇವರೆಟ್ ಮೂವಿ. ಈಸ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆ, ಇದು ಪ್ರೈಮರಿ ಆಕ್ಸಿಲರಿ ವರ್ಬ್ ಅಂತ ಹೇಳ್ಬೋದು. ನೋಡಿದೀರಾ, ಪ್ರೈಮರಿ ಆಕ್ಸಿಲರಿ ವರ್ಬ್ ಅಂತ ಹೇಳ್ಬೋದು. ಅಂಡ್ ಹಿ ಈಸ್ ಟೀಚಿಂಗ್, ಈಸ್ ಇಲ್ಲೇನಿದೆ ಪ್ರೈಮರಿ ಆಕ್ಸಿಲರಿ ವರ್ಬ್ ಅಂಡ್ ಮೇನ್ ವರ್ಬ್ ಏನಿದೆ ಟೀಚಿಂಗ್. ಅಂಡ್ ಫಸ್ಟ್ ಸೆಂಟೆನ್ಸ್ ಅಲ್ಲಿ ವಾಚಿಂಗ್ ಇಸ್ ಮೇನ್ ವರ್ಬ್. ಅಂಡ್ ಅದರಲ್ಲಿ ಇನ್ನೊಂದು ಸೆಂಟೆನ್ಸ್ ಆಡ್ ಮಾಡಿದೀನಿ ಸೆಕೆಂಡ್ ಅಲ್ಲಿ, ಹಿ ಈಸ್ ಟೀಚರ್. ಇಲ್ಲಿ ಮೇನ್ ವರ್ಬ್ ಇದೆಯಾ? ಎಸ್ ಇದೆ. ಈಸ್ಗೆ ನಾವು ಮೇನ್ ವರ್ಬ್ ಕರಿಬೇಕು. ಇಲ್ಲಿ ಈಸು ಹೆಲ್ಪಿಂಗ್ ವರ್ಬ್ ತರ ಟ್ರೀಟ್ ಆಗಂಗಿಲ್ಲ, ಮೇನ್ ವರ್ಬ್ ತರ ಟ್ರೀಟ್ ಆಗುತ್ತೆ. ಇದಕ್ಕೆ ನಾವು ಸ್ಟೇಟ್ ವರ್ಬ್ ಅಂತಾನು ಕರಿಬಹುದು, ಲಿಂಕಿಂಗ್ ವರ್ಬ್ ಅಂತಾನು ಕರಿಬಹುದು. ಓಕೆ, ಹಿ ಹ್ಯಾಸ್ ಬ್ರಾಟ್ 4 ಪೆನ್ಸ್. ಮೇನ್ ವರ್ಬ್ ಇದೆ, ಬ್ರಾಟ್ ಅಂತ. ಹ್ಯಾಸ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ತರ ಕೆಲಸ ಮಾಡ್ತಾ ಇದೆ. ಓಕೆ, ದೆನ್ ಹಿ ಹ್ಯಾಸ್ 4 ಪೆನ್ಸ್. ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಇದು ಮೇನ್ ವರ್ಬ್ ಇದೆ. ಮೇನ್ ವರ್ಬ್ ಯಾವಪ್ಪ ಅಂದ್ರೆ ಹ್ಯಾಸ್. ಇಲ್ಲಿ ಹ್ಯಾಸ್ ಹೆಲ್ಪಿಂಗ್ ವರ್ಬ್ ತರ ಕೆಲಸ ಮಾಡ್ತಾ ಇಲ್ಲ, ಮೇನ್ ವರ್ಬ್ ತರ ಕೆಲಸ ಮಾಡ್ತಾ ಇದೆ. ಸೊ ಹಾಗಾದ್ರೆ ಸರ್ ಇದನ್ನ ನೆಗೆಟಿವ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ ಎಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ. ಯಾಕಂದ್ರೆ ಹಿ ಹ್ಯಾಸ್ 4 ಪೆನ್ಸ್ ನೆಗೆಟಿವ್ ಮಾಡಕ್ ಹೋಗಿ ಏನ್ ಮಾಡ್ತಾರೆ ಅಂದ್ರೆ ಹಿ ಹ್ಯಾಸ್ ನಾಟ್ 4 ಪೆನ್ಸ್ ಅಂತಾರೆ. ಇಟ್ ಇಸ್ ರಾಂಗ್ ಸ್ಟೇಟ್ಮೆಂಟ್, ಆ ರೀತಿ ಬರಂಗಿಲ್ಲ. ಇದು ಹ್ಯಾಸ್ ಇಲ್ಲಿ ಏನಪ್ಪಾ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ. ನಾನು ಟೆನ್ಸಸ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳ್ತೀನಿ, ಬಟ್ ನೆಗೆಟಿವ್ ಫಾರ್ಮ್ ನಿಮ್ಗೆ ಹೇಳ್ಕೊಡ್ತೀನಿ. ಹಿ ಡಸ್ ನಾಟ್ ಹ್ಯಾವ್ 4 ಪೆನ್ಸ್ ಅಂತ ಹೇಳ್ಬೇಕು. ನೆಕ್ಸ್ಟ್, ಶಿ ಹ್ಯಾಸ್ ಈಟನ್ ಐಸ್ ಕ್ರೀಮ್ಸ್. ಹೆಲ್ಪಿಂಗ್ ವರ್ಬ್ ಹ್ಯಾಸ್, ಈಟನ್ ಇಸ್ ಮೇನ್ ವರ್ಬ್. ಐ ವಿಲ್ ಬಿ ಟೇಕಿಂಗ್ ಲೈವ್ ಕ್ಲಾಸ್. ಎಸ್, ಇವತ್ತು ನೈಟ್ 9 ಗಂಟೆಗೆ ಲೈವ್ ಕ್ಲಾಸ್ ಇರುತ್ತೆ, ಕಂಪ್ಯೂಟರ್ ಅವೇರ್ನೆಸ್ MCQS ಅಟೆಂಡ್ ಮಾಡಿ. ಅಂಡ್ ವಿಲ್ ಬಿ ಇಸ್ ಅ ಹೆಲ್ಪಿಂಗ್ ವರ್ಬ್ ಅಂಡ್ ಟೇಕಿಂಗ್ ಇಸ್ ವಾಟ್ ಮೇನ್ ವರ್ಬ್. ಇದು ವಿಲ್ ಬಿ ಯಾವ ಹೆಲ್ಪಿಂಗ್ ವರ್ಬ್ ಅಂತ ಕೇಳಿದ್ರೆ ಮಾಡೆಲ್ ಆಕ್ಸಿಲರಿ ವರ್ಬ್ ಅಂತ ಹೇಳ್ಬೇಕು. ಆ ಸಿಸ್ಟಮೆಟಿಕ್ ಸ್ಟಡಿ ಪ್ಲಾನ್ ಕ್ಯಾನ್ ಹೆಲ್ಪ್ ಯು ಕ್ರ್ಯಾಕ್ ಎಕ್ಸಾಮ್ಸ್. ಹೌದು, ಒಂದು ಸಿಸ್ಟಮೆಟಿಕ್ ಸ್ಟಡಿ ಪ್ಲಾನ್ ಮಾಡಿದ್ರೆ ಹೆಲ್ಪ್ ಮಾಡುತ್ತೆ ಎಕ್ಸಾಮ್ ನ ಕ್ರ್ಯಾಕ್ ಮಾಡೋಕೆ. ಕ್ಯಾನ್ ಇಸ್ ಅ ಮಾಡೆಲ್ ವರ್ಬ್ ಅಂಡ್ ಹೆಲ್ಪ್ ಇಸ್ ಅ ಮೇನ್ ವರ್ಬ್. Still some examples. They can finish this project. Finish is main verb and can is model verb. It is raining. Is illi. It is raining helping verb and raining is main verb. It may rain today.
May is modal verb and rain is main verb. She has brought chocolates. Has is helping verb and brought is main verb. He will be an engineer. Will be is main verb here. ಇದು main verb ತರ ಕೆಲಸ ಮಾಡುತ್ತೆ. ಇದು ಲಿಂಕಿಂಗ್ ವರ್ಬ್ ತರ ಕೆಲಸ ಮಾಡುತ್ತೆ. ಸ್ಟೇಟ್ ವರ್ಬ್ ತರ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. A positive attitude will lead you to success. ಹೌದು, ಒಂದು ಪಾಸಿಟಿವ್ attitude ಇಟ್ಕೊಂಡ್ರೆ ಸಕ್ಸಸ್ ರೀಚ್ ಆಗುವಂತ ಎಲ್ಲಾ ಚಾನ್ಸಸ್ ಇರುತ್ತೆ. We should have positive attitude. Will is help modal verb. Lead is what here? Main verb. Okay, this completes video here, and next ವಿಡಿಯೋದಲ್ಲಿ ವರ್ಬ್ಸ್ ಸಂಬಂಧಪಡುವಂತ ಇನ್ನು ಹಲವಾರು ಕಾನ್ಸೆಪ್ಟ್ಸ್ ಇರುತ್ತೆ. ಆ ಫರ್ದರ್ ವಿಡಿಯೋ ಬರುವಂತ ವಿಡಿಯೋಸ್ ಅಲ್ಲಿ ಚೆಕ್ ಮಾಡ್ತಾ ಇರಿ. ಯಾರು ಈ ವಿಡಿಯೋ ನೋಡಿದಿರಾ ಡೋಂಟ್ ಮಿಸ್ ವಿಡಿಯೋನ ಲೈಕ್ ಮಾಡ್ತಾರೆ, ಹಾಗೆ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡ್ತಾರೆ. ಯಾರು ಫಸ್ಟ್ ಟೈಮ್ ನೋಡಿದಿರಾ ಡೋಂಟ್ ಮಿಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.